ನಮಸ್ಕಾರ ಸ್ನೇಹಿತರೆ, ರುಕ್ಮಿಣಿ ವ್ಲಾಗ್ಗೆ ಸ್ವಾಗತ. ಇವತ್ತು ಗೆಣಸಿನ ಹೋಳಿಗೆ ಮಾಡ್ತಿದ್ದೀನಿ ರೀ. ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಅಂತ ನೋಡ್ಕೊಳ್ರಿ. ಫಸ್ಟ್ಗೆ ಇವನ್ನ ಕುಕ್ಕರ್ನಾಗ ಹಾಕ್ಕೊಂಡು 3 ಅಥವಾ 4 ವಿಜಿಲನ್ನು ಕೂಗಿಸ್ಕೊಂಡು ಬಿಡಬೇಕು. ಇವು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಕೈತಿ ಗೆಣಸಿನ ಹೋಳಿಗೆ ಮಾಡೋದನ್ನು ಮಾಡಿ ತೋರಿಸ್ತೀನಂತ. ಈಗ ಕುಕ್ಕರನ್ನು ಮುಚ್ಚಿ 3 ಅಥವಾ 4 ವಿಜಿಲನ್ನು ಕೂಗಿಸ್ಕೊಂಡು ಬಿಡ್ತೀನಿ. ಆಮೇಲೆ ಅವ್ನು ತಕ್ಕೊಂಡಿಂದ ಹೇಗೆ ಮಾಡೋದು ಅಂತ ಮುಂದಿನ ಪ್ರೊಸೀಜರ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಹೊಸಬ್ರು ಯಾರಾದರೂ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಲೈಕ್ ಕೊಡಂಗೆ ಇಲ್ಲ, ಬರೀ ಕಮೆಂಟ್ ಹಾಕ್ತೀರಿ. ಲೈಕ್ ಇರಂಗಿಲ್ಲ, ಕಮೆಂಟ್ ಇದ್ದಷ್ಟು ಲೈಕ್ ಇರಂಗಿಲ್ಲ. ಲೈಕ್ 70-80 ಇರ್ತಾವೆ, ಕಮೆಂಟ್ ಬರೀ 20-30 ಇಷ್ಟೇ ಇರ್ತಾವೆ. ಲೈಕ್ ಮಾಡಿರಿ ವಿಡಿಯೋಗಳನ್ನು. ನಿಮ್ಮೊಂದು ಲೈಕ್ನಿಂದ ನನಗೂ ಒಂದು ವಿಡಿಯೋ ಮಾಡೋಕ್ಕೆ ಏನೋ ಖುಷಿ ಅನ್ನಿಸ್ತದೆ. ಲೈಕ್ ಮಾಡಿರಿ, ಕಮೆಂಟ್ ಹಾಕಿರಿ, ಬೇಡ ಅನ್ನಂಗಿಲ್ಲ, ಕಮೆಂಟ್ ಹೇಳ್ರಿ ಹೆಂಗೆ ಬರ್ತಾವೆ ವಿಡಿಯೋ ಅಂತ. ಈಗ ನಾನು ಕುಕ್ಕರನ್ನು ಗ್ಯಾಸ್ ಮೇಲಿಟ್ಟು ಕುದಿಸ್ಕೊತೀನಿ. ಅವನ್ನ ಗನಸನ್ನು ಒಂದು 3 ಅಥವಾ 4 ಸೀಟಿನ ಕೂಗಿಸ್ಕೊತೀನಿ. ಆಮೇಲೆ ತೆಗೆದು ಕಿಸಿಂದ ಮತ್ತೇನೇನು ಹಾಕೋದನ್ನು ತೋರಿಸ್ತೀನಂತ. ಪೂರ್ತಿ ವಿಡಿಯೋ ನೋಡಿರಿ, ಗೊತ್ತಾಗತ್ತೆ ಗೆಣಸಿನ ಹೋಳಿಗೆ ಮಾಡೋದನ್ನು ತೋರಿಸ್ತೀನಂತ. ನೋಡಿರಿ, ಗೆಣಸು ಮುಳುಗೋವಷ್ಟು ನೀರು ಹಾಕ್ಕೋಬೇಕು. ನೋಡಿರಿ, ಗೆಣಸಿನ ಮ್ಯಾಗ ಈ ಥರ ನೀರು ನಿಂದಿರಬೇಕು. ಗೆಣಸು ಮುಳುಗೋವಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು 3-4 ಸೀಟಿ ಕೂಗಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಗೆಣಸಿನ ಹೋಳಿಗೆ ಮಾಡೋದಕ್ಕೆ ಹಿಟ್ಟನ್ನು ನಾದ್ಕೋತೀನಿ. ಈಗ ಇದು ಗೋಧಿ ಹಿಟ್ಟು, ಇದು ಮೈದಾ ಹಿಟ್ಟು. ಒಂದು ಅರ್ಧ ಬೌಲಷ್ಟು ರವೆನ ತೊಗೊಂಡಿನಿ. ರವೆಗೆ ನೀರು ಹಾಕಿ ನೆನೆಸಿ ತೊಗೋತೀನಿ. ಈಗ 3 ಹಾಕ್ಕೊಂಡು ಹಿಟ್ಟು ನಾದ್ಕೊಳ್ಳೋದನ್ನು ಸೇಮ್ ಕಡಲೆಬೇಳೆ ಹೋಳಿಗೆ ಹೆಂಗೆ ನಾದ್ಕೋತೀವಿ ಅದೇ ಥರ ನಮಗೆ ಎಷ್ಟು ಪ್ರಮಾಣ ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಂಡು ನಾದ್ಕೋಬೇಕು. ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಹಾಕ್ಕೋತೀನಿ. ಇಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 4-5 ಚಮಚೆ, ಇದು 2 ಚಮಚದಷ್ಟು ಈ ಚಮಚದಲ್ಲೇ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಸಾಣಿಸ್ಕೊಂಡು ತೊಗೋತೀನಿ. ನೋಡಿರಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಒಂದು 5-6 ಚಮಚದಷ್ಟು ಚಿಕ್ಕದಿದೆ ನಮ್ಮದು ಎಣ್ಣೆ ಚಮಚೆ, ಅದ್ರ ಸಲುವಾಗಿ ಒಂದು 5-6 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನೆಲ್ಲ ಕೂಡಿಸ್ಕೊಂಡು ಈ ರವೆನ ಕೂಡಿಸ್ಕೊಂಡ್ಬಿಡ್ತೀನಿ. ನೀರು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೋತೀನಿ. ನೋಡಿರಿ, ಇಲ್ಲಿ ಇದನ್ನು ಹಾಕ್ಕೊಂಡ್ಬಿಡ್ತೀನಿ. ಈಗ ಇದನ್ನು ಕೂಡಿಸ್ಕೊಂಡು ಹಿಟ್ಟನ್ನು ಹೋಳಿಗೆಗೆ ಹೆಂಗೆ ನಾದ್ಕೋತೀವಿ ಹಾಗೇನ ನಾದ್ಕೊಳ್ಳೋದು. ಕಡಲೆಬೇಳೆ ಹೋಳಿಗೆಗೆ ಹೆಂಗೆ ನಾದ್ಕೋಬೇಕು ಅದೇ ರೀತಿ ಸ್ವಲ್ಪ ಮಿದುವಾಗಿನ ನಾದ್ಕೋಬೇಕು. ಆ ಕಡೆ ಗೆಣಸು ಕುದ್ದಾವ ತೆಗೆದುಬಿಟ್ಟು ಬೆಲ್ಲನ ಹಾಕ್ಕೊಳ್ಳೋದನ್ನು ತೋರಿಸ್ತೀನಿ ಅಂತ. ನೋಡಿರಿ, ಈ ರೀತಿಯಾಗಿ ನೀರು ಹಚ್ಕೊಂಡು ಬಿದ್ದುಕೊಂಡು ಇಟ್ಕೋಬೇಕು. ಇದನ್ನು ಒಂದು ಸ್ವಲ್ಪ ಹೊತ್ತು ನೆನಿಲಿದು. ಒಂದು ಪ್ಲೇಟನ್ನು ಮುಚ್ಚಿ ಇಟ್ಕೊಂಡ್ಬಿಡ್ತೀನಿ ನಾ. ಈಗ ನೋಡಿ, ಗೆಣಸನ್ನು ಕುದಿಸ್ಕೊಳಕ್ಕೆ ಇಟ್ಕೊಂಡಿದ್ನಲ್ಲ, ಈ ರೀತಿಯಾಗಿ ಕುದ್ದದ. ಈಗ ಇವನು ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡ್ತೀನಿ ನಾನು. ಭಾಳ ಬಿಸಿ ಅದಾವ ನೋಡಿ, ತಕ್ಕೊಂಡ್ಬಿಟ್ಟು ಈಗ ಇವು ಬಿಸಿ ಭಾಳ ಅದಾವ, ಆರಬೇಕು. ಆರಿಂದ ಸಿಪ್ಪೆನ ಸುಲ್ಕೋತೀನಿ. ಇದನ್ನ ಮ್ಯಾಗಿನ ಸಿಪ್ಪೆನ ಈ ರೀತಿಯಾಗಿ ಸುಲ್ಕೊಂಡು ತೊಗೋತೀನಿ ನಾನು. ನೋಡಿರಿ, ಇಲ್ಲೇ ಈ ರೀತಿಯಾಗಿ ಸಿಪ್ಪೆ ಸುರಿತಾವೆ. ಇವು ಕುದ್ದಿದ್ದು ಗೆಣಸುಗಳು ಹಿಂಗೆ ಸಿಪ್ಪೆನ ಸುಲ್ಕೊಂಡು ತೊಗೊಂಡ್ಬಿಡ್ಬೇಕ್ರಿ. ಇವನ್ನ ಕ್ಲೀನಾಗೇ ಬರ್ತದೆ ರೀ ಎಲ್ಲ. ಇದು ಸಿಪ್ಪೆ ಏನು ಸ್ವಲ್ಪ ಉಳಿಯಂಗಿಲ್ಲ ನೋಡಿ ಇದ್ರೊಳಗೆ. ಗೆಣಸು ಅಂದ್ರೇ ಹಿಂಗೆ ಮಣ್ಣು ಇರ್ತದೆ, ಕಪ್ಪು ಇರ್ತದೆ. ಅದನ್ನೆಲ್ಲನೂ ನಾವು ಕ್ಲೀನ್ ಮಾಡ್ಕೋಬೇಕು. ಈ ಥರ ಮಣ್ಣೊಳಗೆ ಬೆಳೆದಿರ್ತದಲ್ರಿ ಗೆಣಸು, ಆಲೂಗಡ್ಡೆ, ಗಜ್ರಿ ಇವೆಲ್ಲ ಮಣ್ಣೊಳಗೆ ಬೆಳೆದಿರ್ತಾವೆ. ಈ ರೀತಿಯಾಗಿ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಹಿಂಗೆ ನೋಡಿರಿ, ಇದರಿಂದ ಒಂದನ್ನು ಕ್ಲೀನ್ ಮಾಡಿಕೊಂಡೆ ನಾನು.
ಇವನ್ನೆಲ್ಲನೂ ಕ್ಲೀನ್ ಮಾಡಿ ತೊಗೋತೀನಂತ. ನೋಡಿರಿ, ಗೆಣಸನ್ನು ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡೆ. ಈಗ ಒಂದು ಟ್ರಿಕ್ ಹೇಳ್ತೀನಿ ನಿಮ್ಗೆ. ಮ್ಯಾಶ್ ಏನೋ ಮಾಡ್ಕೋಬೋದು, ಆದ್ರೆ ಒಂದೊಂದು ಕಡೆ ಒಂದೊಂದು ಥರ ಗಂಟು ಉಳಿತಾವೆ ಮ್ಯಾಶ್ ಮಾಡ್ಕೊಂಡ್ರೆ. ಈ ರೀತಿಯಾಗಿ ಇದು ಶುಂಠಿ ತುರಿಯೋದು ಇರ್ತದಲ್ಲ ರೀ, ಇದ್ರೊಳಗೆ ಹಿಂಗೆ ಹೆರ್ಕೊಂಡು ಬಿಡ್ಬೇಕು. ಹಿಂಗೆ ನೋಡಿರಿ, ಎಸಳೆಯಾಗಿ ಹೆಂಗೆ ಬೀಳ್ತದೆ, ಇಷ್ಟು ಚೆಂದಾಗೆ ಬೀಳ್ತದೆ. ಇದಕ್ಕೆ ಬೆಲ್ಲ ಕೂಡಿಸ್ಬೋದು, ಅಂದ್ರೆ ಮೆತ್ತಗಾಗ್ಬಿಡ್ತದೆ ರೀ ಇದು ಹಿಂಗೆ ಮಾಡಿದ್ರೆ. ಹೂರ್ಣ ಯಾವಾಗಲೂ ಮೆತ್ತಗಾಗಬೇಕಲ್ರಿ. ಹೂರ್ಣನ ರೆಡಿ ಮಾಡ್ಕೊಳ್ಳೋದನ್ನು ಹೇಳಕತ್ತೀನಿ ಈಗ. ಇದಕ್ಕೆ ಬೆಲ್ಲ ಕೂಡಿಸ್ಕೊಂಡು ತೊಗೋಬೇಕು ಹೂರ್ಣ ಹೋಳ್ಗೆ ಮಾಡೋದಕ್ಕೆ. ನೋಡಿರಿ ಫ್ರೆಂಡ್ಸ್, ಇಲ್ಲೇ ಒಂದು ಬೌಲು ಇದು ಗೆಣಸಿಂದು ಕುದಿಸಿದ್ದು ರೆಡಿ ಆಗಿದೆ. ಇದಕ್ಕೆ ಇಷ್ಟು ಪ್ರಮಾಣದಾಗ ಬೆಲ್ಲ ತೊಗೋತೀನಿ. ಬೆಲ್ಲ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೀತದೆ. ಗೆಣಸನು ಸ್ವೀಟ್ ಇರ್ತಾವಲ್ರಿ, ಅದಕ್ಕೆ ಈ ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಕರಗಿಸ್ಕೊಳಕ್ಕೆ ಇಟ್ಕೋತೀನಿ ಇದನ್ನು ಒಲೆ ಮೇಲೆ. ನೋಡಿರಿ, ಇದು ಬೆಲ್ಲದ ಪಾಕ ಜಸ್ಟ್ ಕರಗಿದ್ರೆ ಸಾಕು. ನಮಗೇನು ಪಾಕ ಏನಾಗಬೇಕಾಗಿಲ್ಲ, ಜಸ್ಟ್ ಕರಗ್ಯದಿದೆ ಬೆಲ್ಲ. ಈಗ ಇದನ್ನು ನಾನು ಅದಕ್ಕೆ ಗೆಣಸಿಗೆ ನೋಡಿರಿ, ಈಗ ಸೋಸ್ಕೊಂಡು ಬಿಡ್ತೀನಿ. ಏನಾದರೂ ಕಸರು ಅದು ಇದ್ದು ಅಂತಂದ್ರೆ ಹೋಗ್ಬಿಡ್ತಾರೆ ಈ ಛಾನಿ ಒಳಗೆ. ಈಗ ಇದನ್ನು ಹೂರ್ಣನ ಕೂಡಿಸ್ಕೋಬೇಕು. ಸ್ವಲ್ಪ ಕೂಡ್ಕೋತದೆ ಇದು, ಸ್ವಲ್ಪ ಕುದ್ದು ಕಡಿಮೆ ಆಗ್ತದೆ. ಪೂರ್ತಿ ರೆಡಿಯಾಗಿಂದ ತೋರಿಸ್ತೀನಿ ಅಂತ ನೀವು. ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊಂಡ್ಬಿಟ್ಟೆ. ಇದಕ್ಕೆ ಎಲ್ಲವನ್ನು ಸರಿಯಾಗಿ ಕೂಡಿಸ್ಕೊಂಡು ಹೂರ್ಣನ ರೆಡಿನ ಮಾಡ್ಕೊಂಡ್ಬಿಟ್ಟೆ. ಈಗ ಈ ರೀತಿ ಆಗಿರ್ಬೇಕು ನೋಡಿರಿ. ಹೊಸದಾಗಿ ಮಾಡ್ಬೇಕನ್ನೋರು ನಮ್ಮ ವಿಡಿಯೋನ ನೋಡಿ ಕಲ್ತ್ಕೊಂಡ ಮಾಡ್ಕೋಬಹುದು. ಪೂರ್ತಿ ವಿಡಿಯೋ ನೋಡಿರಿ, ಗೆಣಸಿನ ಹೋಳ್ಗೆ ಮಾಡೋದು ಗೊತ್ತಾಗತ್ತೆ. ಈ ರೀತಿಯಾಗಿ ಎಲ್ಲ ಹೂರ್ಣನ, ಬೆಲ್ಲನೂ ಬೆಳ್ಳಗಿತ್ತು, ಗೆಣಸನೂ ಬಿಳಿ ಗೆಣಸ, ಹೂರ್ಣನೂ ಸ್ವಲ್ಪ ಬಿಳಿನೇ ಬಂದದ. ಈಗ ಕಣಕ ನೆನೆದದನ್ನು ನೋಡ್ಕೊಂಡು ಹೋಳ್ಗೆ ಮಾಡೋದನ್ನು ತೋರಿಸ್ತೀನಿ ಅಂತ. ನೋಡಿರಿ, ಇಲ್ಲೇ ಈ ರೀತಿಯಾಗಿ ರೆಡಿ ಆಗೈತೆ ನಮ್ಮ ಹೂರ್ಣ. ಹಿಂಗೆ ಮೆತ್ತಗೆ ಇರ್ಬೇಕು ನೋಡಿರಿ. ಇದು ಒಂದು ಸ್ವಲ್ಪ ಎಲ್ಲಿ ಗಂಟು ಏನೂ ಇರಬಾರ್ದು. ಹೋಳ್ಗೆ ಮಾಡೋಕೆ ಅಗದಿ ಈಸಿ ಆಗುತ್ತೆ. ಈಗ ಇದಕ್ಕೆ ಕಣಕನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿನಿ. ಸ್ವಲ್ಪ ಎಣ್ಣೆ ಹಚ್ಚಿ ಮಿದ್ದುಕೊಂಡು ರೆಡಿ ಮಾಡ್ಕೊಂಡಿನಿ. ಇಲ್ಲಿ ಮಾಡ್ಕೊಳ್ಳಿಕ್ಕೆ ತಯಾರು ಮಾಡ್ಕೊಂಡಿನಿ. ಒಂದು ಉಳ್ಳಿನ, ಕಡಲೆಬೇಳೆ ಹೋಳಿಗೆನ ಹೆಂಗೆ ತುಂಬ್ಕೋತೀವೋ ಹಾಗೇನ ತುಂಬ್ಕೊಳ್ಳೋದು. ಇದನ್ನು ಒಂದು ಪ್ರಮಾಣದಾಗ ಕಣಕ ತೊಗೋಬೇಕು. ಆಮೇಲೆ ಒಂದಿಷ್ಟು ಹೂರ್ಣ ತೊಗೋಬೇಕು. ಹೂರ್ಣ ತೊಗೊಂಡು ಲಟ್ಟಿಸಿ ಎಣ್ಣೆನಾದರೂ ಹಚ್ಬೋದು, ಹಿಟ್ಟನ್ನಾದರೂ ಹಚ್ಬೋದು. ಈ ತಗಡಿನ ಮೇಲೆ, ತಗಡು ಇರ್ತದೆ ನೋಡ್ರಿ, ಇದು ಈ ತಗಡಿನ ಮೇಲೆ ಲಟ್ಟಿಸ್ಬೇಕು. ನೋಡಿರಿ, ಇಲ್ಲಿ ಕನಕನ ತೊಗೊಂಡು ಈ ರೀತಿಯಾಗಿ ಒಂದು ಚಪಟಾಕಾರದೊಳಗೆ ಮಾಡ್ಕೊಂಡು ಈ ರೀತಿಯಾಗಿ ಹೂರ್ಣ ಇಟ್ಕೊಂಡು ಇದನ್ನು ಹಿಂಗೆ ಮುಚ್ಕೊಂಡು ಬಿಡಬೇಕು. ಇದು ಕೈಗೆ ಅಂಟೋದು ಭಾಳ ರೀ. ಇದು ಹೂರ್ಣ, ಗೆಣಸಿನ ಹೂರ್ಣ ಕೈಗೆ ಭಾಳ ಅಂಟತದೆ. ಈಗ ಹಿಂಗೆ ತೊಗೊಂಡು ನೋಡಿರಿ, ಕಾಣಿಸ್ತೈತೆ ಅಂದ್ಕೊಂಡಿದ್ದೀನಿ. ಹಿಂಗೆ ಮುಚ್ಕೊಂಡು ಬಿಡಬೇಕು. ಒಂದ್ರೊಳಗೆ ಒಂದು ಕಡೆ ಎಣ್ಣೆ ಹಚ್ಕೋಬೇಕಿಲ್ಲೇ. ನೋಡಿ, ನೀವು ಎಣ್ಣೆನಾದರೂ ಹಚ್ಕೋಬೋದು, ಹಿಟ್ಟನ್ನಾದರೂ ಹಚ್ಕೋಬೋದು. ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ಎರಡೂ ಸೈಡನ್ನು ಎಣ್ಣೆ ಹಚ್ಕೊಂಡು ಹಿಂಗೆ ಲಟ್ಟಿಸ್ಬೇಕು. ಇದನ್ನು ನೋಡಿ, ಈ ರೀತಿಯಾಗಿ ಲಟ್ಟಿಸ್ಕೊಂಡೆ ನಾನು. ಇದನ್ನೀಗ ಹಾಕೋದನ್ನು ತೋರಿಸ್ತೀನಿ. ತಗಡನ್ನು ಎತ್ತಾದರೂ ಹಾಕ್ಕೋಬೋದು. ಹಿಂಗೆ ಇದಕ್ಕೆ ಮಾಡಿ ಹಿಂಗೆ ತೊಗೊಂಡು ಇದಕ್ಕೆ ಸುತ್ತಕೊಂಡು ಹಿಂಗೂ ಹಾಕೋಬೋದು. ನೋಡಿರಿ, ನಾನು ಹೆಂಗೆ ಹಾಕೋತೀನಿ, ಹೆಂಗೂ ಹಾಕೋಬೋದು. ಹಿಟ್ಟನ್ನಾದರೂ ಹಚ್ಚಿ ಲಟ್ಟಿಸ್ಕೋಬೋದು ಅಥವಾ ಎಣ್ಣೆನಾದರೂ ಹಚ್ಚಿ ಲಟ್ಟಿಸ್ಕೋಬೋದು. ಈಗ ಇದಕ್ಕೆ ಗ್ಯಾಸನ್ನು ಜೋರು ಇಟ್ಕೋತೀನಿ.
ಈ ರೀತಿ ಮಾಡ್ಕೋಬೋದು ನೋಡಿರಿ ಹೋಳಿಗೆನ, ಗೆಣಸಿನ ಹೋಳಿಗೆನ. ಇಲ್ಲಿ ಈ ರೀತಿಯಾಗಿ ತೆಕ್ಕೊಂಡ್ಬಿಡು. ಸ್ವಲ್ಪ ಅಂಟ್ಕೋತಾವ ಹಂಚಿಗೆ. ಆ ಗೆಣಸು ಭಾಳ ಜಿಗಿ ಇರ್ತದಲ್ರಿ, ಅದು ಹಾಗೆ ಆಗ್ತದೆ ಅದು ಹೂರಣ. ನೋಡಿರಿ ಫೈನಲಿ ಈ ರೀತಿಯಾಗಿ ಹೋಳಿಗೆಗಳು ಮಾಡ್ಕೊಂಬಿಟ್ಟೆ. ಈ ರೀತಿಯಾಗಿ ಬಂದಾವ ನೋಡ್ರಿ ಹೋಳಿಗೆಗಳು, ಗೆಣಸಿನ ಹೋಳಿಗೆಗಳು. ಸ್ವಲ್ಪ ಜಿಗಿನ ಕಡಿಮೆ ಇರ್ತಾವೆ ಇವು, ಸ್ವಲ್ಪ ಹರಿದ್ಕೊಂತನ ಹರಿದನ ಬರ್ತಾವೆ. ಕನಕ ಜಾಸ್ತಿ ಹಿಡಿದ್ರೆ ಹರಿಯೋದಿಲ್ಲ, ಕನಕ ಜಾಸ್ತಿ ಹಿಡಿದ್ರೆ ಅದು ಸ್ವೀಟ್ನೆಸ್ ಹೋಗ್ಬಿಡ್ತದೆ. ಅದಕ್ಕೆ ನಾನು ಅಳತೆ ಒಳಗನ ಹೂರಣ ಮತ್ತು ಕನಕನ ಹಿಡಿದು ಮಾಡ್ಕೊಂಡಿದ್ದೀನಿ. ಮಸ್ತ್ ಬಂದಾವೆ ನೋಡ್ರಿ. ಯಾರು ಹೊಸ್ದಾಗಿ ಕಲ್ಕೋಬೇಕನ್ನೋರು ನನ್ನ ವಿಡಿಯೋ ನೋಡಿ ಗೆಣಸಿನ ಹೋಳಿಗೆ ಮಾಡೋದನ್ನು ಕಲ್ತ್ಕೊಳ್ರಿ. ಈ ರೀತಿಯಾಗಿ ಬಂದಾವೆ ನೋಡ್ರಿ ಹೋಳಿಗೆ. ನೋಡಿರಿ, ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಹೋಳಿಗೆನ ಊಟ ಮಾಡ್ಬೋದು. ಒಂದು ಹದದೊಳಗೆ, ಒಂದು ಪ್ರಮಾಣದೊಳಗೆ ಮಾಡಿಕೊಂಡ್ರೆ ಚೆನ್ನಾಗಿ ಬರ್ತಾವೆ ನೋಡಿರಿ ಗೆಣಸಿನ ಹೋಳಿಗೆಗಳು. ಯಾರಿಗೆ ಬರೋದಿಲ್ಲ, ಯಾರಿಗೆ ಹೊಸ್ದಾಗಿ ಮಾಡ್ಕೋಬೇಕಂತಿರ್ತೀರಿ, ಮಾಡ್ಕೊಂಡು ನೋಡಿರಿ. ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡ್ಕೊಳ್ಳೋರು, ನೋಡ್ಬೇಕನ್ನೋರು ವಿಡಿಯೋ ನೋಡ್ತಿರ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.